ಯಾಕಮ್ಮ ನಗ್ತಾ ಇದ್ದೀರಾ? ಅಂದ್ರೆ ಇಲ್ಲಿರೋದಕ್ಕೆ ನೀವು ನನಗೆ ಅವಕಾಶ ಮಾಡ್ಕೊಡೋದಿಲ್ವಾ? ನಿನ್ನ ಇಲ್ಲಿರೋದಕ್ ಬಿಟ್ಟು ಮನೆ ಹಾಳು ಮಾಡಿ ನನಗೆ ಮನೆ ಮುರ್ಕೆ ಅನ್ನೋ ಪಟ್ಟ ಕಟ್ಬೇಕು ಅಂತಿದ್ಯಾ? ಹೋಗಿ ಅಮ್ಮ, ನೀವು ನನ್ನನ್ನು ಅರ್ಥನೇ ಮಾಡ್ಕೋತಾ ಇಲ್ಲ. ನನಗೆಲ್ಲ ಅರ್ಥ ಆಗತ್ತೆ. ಸಂಸಾರ ಅನ್ನೋದು ದೊಡ್ಡ ಸಾಗರನೇ ಇರ್ಬಹುದು, ಆದ್ರೆ ಮೋಕ್ಷದ ಹಾದಿ ಹಿಡಿಬೇಕು ಅಂತಂದ್ರೆ ಆ ಸಂಸಾರವನ್ನ ದಾಟಿ ಬರ್ಬೇಕು ಮಗಳೇ. ಮತ್ ಯಾಕಮ್ಮ ನನ್ ತಲೆಗೆ ನೀವು ಈ ತಪಸ್ಸು, ವೈರಾಗ್ಯ, ಪೂಜೆ ಅಂತ ತುಂಬಿದ್ರಿ? ಯಾಕೆ ಅಂದ್ರೆ ನೀ ಮಾಡಿದಂತ ಸಾಧನೆ ಅಂತಿಂತದ್ದಲ್ಲ ಸೇವಂತಿ. ದುಷ್ಟಶಕ್ತಿಗಳ ವಿರುದ್ಧ ಹೋರಾಡಕ್ಕೆ ನಿನಗೆ ಅತೀವವಾದ ಮನೋಬಲ ಬೇಕಿತ್ತು. ಶಕ್ತಿ ಸಾಧನೆಯ ಪೂಜೆ ಮಾಡ್ಬೇಕಾದ್ರೆ ನಿನ್ನಲ್ಲಿ ಏಕಾಗ್ರತೆ ಬಹಳ ಮುಖ್ಯವಾಗಿತ್ತು. ನಿನ್ನ ಮನಸ್ಸು ಎಷ್ಟು ಏಕಾಗ್ರತನದಿಂದ ಇರುತ್ತೋ ನಿನ್ನ ಸಾಧನೆ ಅಷ್ಟು ಚೆನ್ನಾಗಿರುತ್ತಿತ್ತು. ಅದಕ್ಕೆ ಸಂಸಾರದ ಕಡೆ ಗಮನ ಕೊಡ್ಬೇಡ ಅಂತ ಹೇಳಿದ್ದು. ಈಗ ನೀನು ಅದನ್ನ ಸಿದ್ಧಿಸ್ಕೊಂಡಾಗಿದೆ ಅಲ್ವಾ? ಮತ್ತೆ ನೀನು ಸಂಸಾರಕ್ಕೆ ಮರಳಿ ಹೋಗ್ಬೇಕು. ಯಾಕಂದ್ರೆ ನಿನ್ನ ಕುಟುಂಬಕ್ಕೆ ನಿನ್ನ ಅವಶ್ಯಕತೆ ತುಂಬಾನೇ ಇದೆ. ನೀನಿಲ್ದೆ ಅವರು ಎಷ್ಟು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಗೊತ್ತಾ? ಹೌದಾ ಅಮ್ಮ? ಆ ಮಾಯಮ್ಮ ಅಟ್ಟ ಆಸ್ತಿಯಿಂದ ಮೆರೀತಿದ್ದಾಳೆ. ಹೌದಾ? ನಿನ್ನ ಗಂಡನಿಗಂತೂ ತುಂಬಾ ಕಷ್ಟ ಕೊಡ್ತಿದ್ದಾಳೆ. ಅಯ್ಯೋ ದೇವ್ರೆ, ನನಗಿದ್ಯಾವುದು ಅರಿವೇ ಆಗ್ಲಿಲ್ವಲ್ಲ ಅಮ್ಮ. ಒಂದ್ಸಲಿ ನೀನೇ ನಿನ್ನ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನ ನೋಡು, ಆಗ ನಿನ್ಗೆ ಎಲ್ಲ ಗೊತ್ತಾಗತ್ತೆ. ಏನಾಯ್ತು ಅರ್ಜುನ? ಏನು ಜೀವನ ಪೂರ್ತಿ ಹೀಗೆ ಇದ್ಬಿಡ್ತೀನಿ ಅಂತ ಭಯ ಆಗ್ತಿದ್ಯಾ? ತಗೊಳ್ಳೋ, ತಿನ್ನೋ. ನನ್ನ ಗಂಡನ್ಗೆ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾಳ? ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲಿಲ್ಲ.